ಕ್ಷೇತ್ರದ ಮಾರತಹಳ್ಳಿಯ ಜಿಬಿಎ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಯಾದರೂ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕೆಲಸಕ್ಕೆ ಹಾಜರಾಗದೆ ಇರುವುದರಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಆರೋಪದ ಪ್ರಕಾರ ಇಲ್ಲಿನ ಎಆರ್ಒ ಕಚೇರಿಗೆ ಬರುವ ಕೆಲ ಸಿಬ್ಬಂದಿ ಸಮಯ ಪಾಲನೆ ಮಾಡ್ತಾ ಇಲ್ಲ. ನಿಗದಿತ ವೇಳೆಗೆ ಕಚೇರಿಗೆ ಆಗಮಿಸದೆ ಕೆಲವೊಮ್ಮೆ ಬೆಳಗ್ಗೆ 10 ಗಂಟೆಯಾದರೂ ಕಚೇರಿ ಬಾಗಿಲು ತೆರೆಯದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರದ ನಿಯಮಗಳನ್ನು ಪಾಲಿಸಿ ಸಾರ್ವಜನಿಕ ಸೇವೆ ನೀಡಬೇಕಾದ ಸಿಬ್ಬಂದಿಯೇ ನಿರ್ಲಕ್ಷ್ಯ ತೋರುತ್ತಿರುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ಕಚೇರಿಗೆ ತಮ್ಮ ಕೆಲಸಕ್ಕಾಗಿ ಬರುವ ಜನರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಎದುರಾಗ್ತಿದೆ ಎಂದು ಆರೋಪವು ಕೇಳಿಬಂದಿದೆ. ಈ ಕುರಿತು ಪ್ರಶ್ನಿಸಿದಾಗ ಟ್ರಾಫಿಕ್ ಸಮಸ್ಯೆ, ಸಭೆಗಳು ಸೇರಿದಂತೆ ವಿವಿಧ ಕಾರಣಗಳನ್ನ ಅಧಿಕಾರಿಗಳು ನೀಡ್ತಾ ಇದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಸರ್ಕಾರಿ ಸಂಬಳ ಪಡೆಯುವ ಅಧಿಕಾರಿಗಳು ಸಾರ್ವಜನಿಕ ಸೇವೆಯನ್ನು ಮರೆತು ಮನಬಂದಂತೆ ವರ್ತಿಸ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲ ಸಿಬ್ಬಂದಿ ಮಧ್ಯಾಹ್ನದ ವೇಳೆಗೆ ಕಚೇರಿಗೆ ಬಂದು ಸ್ವಲ್ಪ ಸಮಯ ಕೆಲಸ ಮಾಡಿ ಬಳಿಕ ಊಟದ ನೆಪದಲ್ಲಿ ತೆರಳುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಮಾಹಿತಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈಗಾಗಲೇ ಏನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಒಳ್ಳೆಯ ವಿಚಾರವಾಗಿ ಏನು ರಾಜ್ಯದ ಜನತೆಗೆ ಈ ರಾಜ್ಯದ ಜನತೆಗೆ ಏನಾದರೂ ಮಾಡಬೇಕು ಅಂತೇಳಿ ಅವರು ಕಟ್ಟುನಿಟ್ಟಾಗಿ ಒಳ್ಳೆ ಕ್ರಮ ತಗೊಳ್ಳುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಮತ್ತು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಅದರ ನಿಟ್ಟಿನಲ್ಲಿ ಒಂದು ಆದೇಶ ಮಾಡಿರ್ತಾರೆ, ಏನು ಸರ್ಕಾರಿ ಅಧಿಕಾರಿಗಳು 10 ಗಂಟೆಯ ಒಳಗಡೆ ಈ ಅವರವರ ಕಚೇರಿಗಳಿಗೆ ಪ್ರವೇಶ ಮಾಡಬೇಕು ಅಂತೇಳಿ ಏನು ಸುತ್ತೋಲೆ ಹೊರಡಿಸಿದ್ದಾರೆ. ಹಂಗಾಗಿ ಈಗ ನಾವು ನೋಡ್ದಂಗೆ ಸರ್ಕಾರಿ ಕಚೇರಿ ಈಗಲೂ ಸಹ ಏನು ತಾಲೂಕು ಕಚೇರಿ ಆಗಿರ್ಬೋದು, BBMP, GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಚೇರಿಗಳಾಗಿರ್ಬೋದು, ARO ಕಚೇರಿಗಳು, ಎಲ್ಲ ಕಚೇರಿಗಳು ಈಗಲೂ ಏನು 10 ಗಂಟೆ ಅಲ್ಲ 11 ಗಂಟೆ ಆದರೂ ಕೂಡ ಅವರ ಸ್ಥಾನಗಳಲ್ಲಿ ಅವರು ಬರೋದಿಲ್ಲ. ಕೇಳಿದ್ರೆ ನಮಗೆ ಟ್ರಾಫಿಕ್ ಸಮಸ್ಯೆ ಅಂತಾರೆ. ಟ್ರಾಫಿಕ್ ಸಮಸ್ಯೆ ಇದ್ದಾಗ ತಾವು ದಯಮಾಡಿ 6 ಗಂಟೆಗೆ ಎದ್ದು ಬರ್ರಿ, ಮತ್ತು ಸಂಜೆ ಮಾತ್ರ ನೀವು ಆ ಟೈಮ್ನ ನೀವು ಫಾಲೋ ಮಾಡ್ತೀರಾ. 5:15 ಆಗಿದ ತಕ್ಷಣ ನೀವು 5:15 ಆಗೋದು ಕೂಡ ಇಲ್ಲ, 5 ಗಂಟೆ ಆಗಿದ ತಕ್ಷಣ ಅವ್ರ ಮನೆಗೆ ಹೋಗುವಂಥ ಕೆಲಸ ಮಾಡ್ತಾರೆ. ಇದನ್ನು ದಯಮಾಡಿ ಮಾನ್ಯ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ತಾವು ದಯಮಾಡಿ ತಾವು ಸುತ್ತೋಲೆ ಹೊಡೆಸಿದ್ದೀರಾ, ತಾವು ಜನಗಳಿಗೆ ಅನುಕೂಲ ಆಗ್ತದಂತ ತಾವು ಏನು ಹೇಳಿದ್ದೀರಲ್ಲ, ಮಾಡಿದ್ದೀರಲ್ಲ, ಅದು ಇನ್ನೂ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಆಗಿಲ್ಲ. ಇದರ ವಿರುದ್ಧವಾಗಿ ನಾವು ಅಧಿಕಾರಿಗಳ ವಿರುದ್ಧವಾಗಿ ನಾವು ಒಂದು ಉಗ್ರವಾದ ಹೋರಾಟ ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಚೇರಿಯಲ್ಲಿ ಸಮಯ ಪಾಲನೆ ಹಾಗೂ ಸಿಬ್ಬಂದಿಗಳ ಹಾಜರಾತಿ ಖಚಿತಪಡಿಸಬೇಕು ಎಂದು ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ವರದಿಗಾರರು ಪರಿಸರ ಮಂಜು, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.